ಶಿವ ಎಲ್ಲಿದೆಯೋ ನೋಡಲ್ಲಿ ಯಾವ ಥರ ಮಾಡಿದ್ದಾರೆ. ಬೆಂಗಳೂರು ನಗರದಲ್ಲಿ ನಡೆದಿರುವ ಈ ಅಮಾನವೀಯ ಘಟನೆ ಈಗ ಜನರನ್ನು ಬೆಚ್ಚಿ ಬೀಳಿಸಿದೆ. ತಮ್ಮನ ಪ್ರೀತಿ ಮದುವೆಯ ಸೇಡಿಗೆ ಅಣ್ಣನನ್ನೇ ಅಪಹರಿಸಿ ಕೈಕಾಲು ಕಟ್ಟಿ ಥಳಿಸಿರುವ ಘಟನೆ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಬ್ಯಾಡರಹಳ್ಳಿಯ ನಿವಾಸಿಯಾಗಿರುವ ಶಿವಕುಮಾರ್ ಎಂಬ ಯುವಕ ಯುವತಿಯೊಬ್ಬಳನ್ನ ಪ್ರೀತಿಸುತ್ತಿದ್ದ ಎನ್ನಲಾಗಿದೆ. ಆದರೆ ಈ ಪ್ರೀತಿಗೆ ಯುವತಿಯ ಕುಟುಂಬ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಕುಟುಂಬದ ವಿರೋಧದ ನಡುವೆಯೇ ಶಿವಕುಮಾರ್ ಹಾಗೂ ಯುವತಿ ಮನೆ ಬಿಟ್ಟು ಓಡಿ ಹೋಗಿದ್ದಾರೆ. ಇದೇ ವಿಚಾರ ಯುವತಿಯ ಮನೆಯವರ ಕೋಪಕ್ಕೆ ಕಾರಣವಾಗಿದೆ. ತಮ್ಮ ಕೈಗೆ ಶಿವಕುಮಾರ್ ಸಿಗದಿದ್ದಾಗ ಆತನ ಅಣ್ಣ ಕೋಟ್ರೇಸ್ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಆರೋಪಿಗಳು. ಕೋಟ್ರೇಸ್ ಸ್ಥಳೀಯ ದೇವಸ್ಥಾನವೊಂದರಲ್ಲಿ ಅರ್ಚಕರಾಗಿ ಕೆಲಸ ಮಾಡುತ್ತಿದ್ದರು. ಇದೇ ವೇಳೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಎಂದು ನಂಬಿಸಿ ಕಾರಿನಲ್ಲಿ ಕೂರಿಸಿಕೊಂಡು ಹೋಗಲಾಗಿದೆ. ಆದರೆ ಠಾಣೆಗೆ ಕರೆದುಕೊಂಡು ಹೋಗುವ ಬದಲು ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದು ಆರೋಪಿಗಳು ಅಲ್ಲೇ ಕೋಟ್ರೇಸ್ ಅವರ ಕೈಕಾಲು ಕಟ್ಟಿ ಹಾಕಿ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ. ಇಲ್ಲಿಗೆ ನಿಲ್ಲದ ಆರೋಪಿಗಳು ಈ ಅಮಾನವೀಯ ಕೃತ್ಯದ ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ. ಹಲೋ ಶಿವ ಎಲ್ಲಿದೆಯೋ ನೋಡಲ್ಲಿ ಯಾವ ಥರ ಮಾಡಿದ್ದಾರೆ. ನೀನು ಎಲ್ಲೇ ಇದ್ರು ನನಗೆ ಬಂದು ಕರ್ಕೊಂಡು ಹೋಗೋ. ಏನೋ ಮಾಡ್ಕೊಂಡಿದ್ದೀನಿ ನೀನು ಶಿವ. ಅವ್ರ ಮಗಳೇನೋ ಕರ್ಕೊಂಡು ಹೋಗಿದಿ ಅಂತಲ್ಲ, ಕರ್ಕೊಂಬಂದವ್ರ ಮನೆ ಹತ್ರ ಬಿಟ್ಬಿಡು. ಅಲ್ಲಿ ಬಂದು ಕರ್ಕೊಂಡು ಹೋಗೋ ನನ್ನ ಶಿವ. ನೀನು ಅಣ್ಣ ಆಗಿತ್ತು ಒಳ್ಳೆ ಸಾರ್ಥಕ ಮಾಡಿದೆ ನನಗೆ. ಏನಪ್ಪ ಒಳ್ಳೆ ಬೆಂಬಲ ಕೊಟ್ಟಿದ್ಯಾ ನನಗೆ. ಎಷ್ಟತ್ತನ ಆಗಿರ್ಲಿ ಅದೇನು ಮಾಡ್ತೀವೋ ಗೊತ್ತಿಲ್ಲ ನನಗೆ. ಈ ಥರ ಇದು ಮಾಡಿದ್ದಾರೆ. ನೀನು ಕರ್ಕೊಂಬಂದು ಅವ್ರ ಮಗಳನ್ನ ಬಿಟ್ಟು ನನಗೆ ಕರ್ಕೊಂಡು ಹೋಗ್ಬೇಕಷ್ಟೆ. ಹೆಂಗೆ ಬರ್ತೀಯೋ ಏನು ಬರ್ತೀಯೋ ಅವೆಲ್ಲ ನನಗೆ ಗೊತ್ತಿಲ್ಲ, ಬರಬೇಕಷ್ಟೆ. ಶಿವು ಎಲ್ಲಿದ್ದರೂ ಹುಡುಗಿಯನ್ನು ಕರೆದುಕೊಂಡು ಬಂದು ಒಪ್ಪಿಸು ಎಂದು ಕೋಟ್ರೇಸ್ ಅವರ ಕೈಯಲ್ಲೇ ಹೇಳಿಸಿ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ವಿಡಿಯೋದಲ್ಲಿ ತಮ್ಮನಿಗಾಗಿ ಪ್ರಾಣ ಭಿಕ್ಷೆ ಬೇಡುತ್ತಿರುವ ಕೋಟ್ರೇಸ್ ಅವರ ಅಳಲು ನೋಡುಗರ ಮನ ಕಲಕುವಂತಿದೆ. ಬಳಿಕ ಈ ವಿಡಿಯೋವನ್ನ ಆರೋಪಿಗಳು ಸಂಬಂಧಿಕರಿಗೆ ಕಳುಹಿಸಿ ಬೆದರಿಕೆ ಹಾಕಿದ್ದಾರೆ. ವಿಡಿಯೋ ನೋಡಿದ ಕುಟುಂಬಸ್ಥರು ಬೆಚ್ಚಿ ಬಿದ್ದು ತಕ್ಷಣ ಬ್ಯಾಡರಹಳ್ಳಿ ಪೊಲೀಸರ ಮೊರೆ ಹೋಗಿದ್ದಾರೆ. ದೂರು ಸ್ವೀಕರಿಸಿದ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಕೋಟ್ರೇಸ್ ಅವರನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯುವತಿಯ ತಂದೆ ಬಸವರಾಜ್ ಸೇರಿದಂತೆ 3 ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಪ್ರೀತಿ ವಿಚಾರದಲ್ಲಿ ಉಂಟಾದ ದ್ವೇಷ, ಅತಿರೇಕದ ಕೋಪ ಮತ್ತು ಕುಟುಂಬಗಳ ನಡುವಿನ ಸಂಘರ್ಷ ಈ ಮಟ್ಟದ ಕ್ರೌರ್ಯಕ್ಕೆ ಕಾರಣವಾಗಿದೆ ಎಂದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಸದ್ಯ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ಪ್ರೀತಿ ವಿಚಾರದಲ್ಲಿ ಕಾನೂನು ಕೈಗೆತ್ತಿಕೊಂಡರೆ ಅದರ ಪರಿಣಾಮ ಎಷ್ಟು ಭೀಕರವಾಗಿರಬಹುದು ಅನ್ನೋದಕ್ಕೆ ಈ ಘಟನೆ ಮತ್ತೊಂದು ನಿದರ್ಶನವಾಗಿದೆ.